ಸರ್ ರಂಗಣ್ಣ ರಘು ಅವರು ಇಷ್ಟು ವರ್ಷ ಏನು ಸಿನಿಮಾಗಳು ಮಾಡಿದ್ರಿ, ಒಂದು 400+ ಸಿನಿಮಾಗಳು ಆಯ್ತು ನಿಮ್ದು. ಅದ್ರ ಆಚೆ ನೋಡಿದ್ರೆ ಒಂದಿಷ್ಟು ಪ್ರಯೋಗಗಳ ಸಿನಿಮಾಗಳನ್ನು ಮಾಡಿದ್ರಿ, ಅಂದ್ರೆ ನೋಟೆಡ್ ಆಗಂತ ಪಾತ್ರಗಳು. ಅವೆಲ್ಲ ಸಿನಿಮಾಗಳು ಒಂದ್ ಕಡೆ ಮಾಡಿದ್ರೆ ರಂಗ ಸಮುದ್ರ ಪಾತ್ರದ ಬಗ್ಗೆ ಏನ್ ಹೇಳ್ತೀವಿ ಸರ್? ಇಷ್ಟೊತ್ತ ನಾನು ಅದೇ ಹೇಳಿದ್ ನಿಮ್ಗೆ. ನಿಜ, ಆ ಪಾತ್ರ ಅಂದ್ರೆ ಅದೇ ಅದ್ರ ಆಚೆ ಈಗ ಅಷ್ಟು ಸಿನಿಮಾಗಳ ಇಲ್ದೇ ಇರೋ ಪಾತ್ರ ಮಾಡಕ್ಕಾಗಲ್ಲ, ಇರೋ ಪಾತ್ರನೇ ಮಾಡಬೇಕು. ಎಲ್ಲ ನಾನು ಸೈಡ್ ಇಟ್ಬಿಟ್ಟು ಇದು ಅಂತ ನಾನು ಹೇಳಕ್ಕಾಗಲ್ಲ. ಅದ್ರಲ್ಲಿ ಇದು ಒಂದಷ್ಟೇ, ಇದು ಒಂದಷ್ಟೇ ಅಂದ್ರೆ ವಿಭಿನ್ನವಾಗಿ ಅಂತ ಹಂಗ ನಾನ್ ಹೇಳಕ್ಕಾಗಲ್ಲ. ಇದು ಡಿಫ್ರೆಂಟ್ ಮಾಡಿದೀನಿ ಹಂಗ್ ಜನ ನೋಡ್ಬಿಟ್ಟು ಹೇಳ್ಬೇಕದನ್ನ, ನಾನ್ ಹೇಳ್ಬಾರ್ದು ಅದನ್ನ. ಇದು ಪಾತ್ರ ಹಿಂಗಿರುತ್ತೆ ಅಂತ ಹೇಳ್ಬಾರ್ದು. ಇದು ಅಳ್ತಾನೆ, ನಗ್ತಾನೆ, ಕಾಯಿಲೆ ಬರುತ್ತೆ, ಕಸಾರೆ ಬರುತ್ತೆ, ಹಿಂಗಿರುತ್ತೆ, ತಾತ ಇರ್ತಾನೆ ಅಂತ ಅದನ್ನ ನೋಡಿದವ್ರು ಹೇಳ್ಬೇಕು. ನೋಡ್ದಳ್ಬೇಕು. ನಾನು ಇಷ್ಟು ಮಾತ್ರ ಹೇಳ್ಬೇಕು, ಇದನ್ನ ಏನೋ ಇಲ್ಲದ್ ಮಾಡಿದ್ದೀನಿ, ಪ್ರಪಂಚದಲ್ಲಿ ಯಾರು ಇಲ್ಲ ಆತರದ್ ಗೊತ್ತಿಲ್ಲ ನಂಗೆ. ಅದು ಅಲ್ಲ, ನೀವು ಪಾತ್ರ ತಾತ ಆಗಿರೋದು ನೋಡಿ, ಈಗ ನೀವು ತಾತ ಅಂತ ಅನ್ಸ್ಕೊಳಕ್ ಆ ಪ್ರಶ್ನೆ ಎಲ್ಲ ಹೇಳ್ತಿರೋದು. ಅದನ್ನ ನಾವು ನೋಡ್ದೊಂದ್ ಪ್ರಶ್ನೆ, ಅದನ್ನ ನೋಡ್ತಾನೆ ಯಾಕೆ ಬೇರೆ ಆಯ್ತು, ಯಾಕೆ ಇಷ್ಟ ಆಯ್ತು, ಅವ್ರ ತೀರ್ಮಾನ ಮಾಡ್ತಾರೆ. ಇದು ಇಷ್ಟೆಲ್ಲ ಅಂಶಗಳಿಂದ ನಾನು ಈ ಪಾತ್ರ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಅವ್ರು ಎಷ್ಟು ಸ್ವಂತವಾಗಿ ಯೋಚನೆ ಮಾಡಿದ್ದಾರೆ. ಅವ್ರು ಯಾರೋ ದುಡ್ಡು ಹಾಕಕ್ ಬರ್ತಿದ್ದಾರೆ, ಯಾವ್ದೋ ಬೇರೆ ತರದ್ ಎರವಲ್ ತಗೊಂಡಿಲ್ಲ. ಇಷ್ಟೊಂದು ಸ್ವಂತಿಕೆ ಇದ್ದಾಗ ನಾವು ಸ್ವಂತಿಕೆಯಿಂದ ನಮ್ದು ಯಾವ್ದು ಒಂದ್ ಸತ್ವಪೂರ್ಣವಾದಂತ ಭಾವ ಹಾಕ್ಬೇಕಲ್ಲ ಇದಕ್ಕೆ, ಅದನ್ನ ಹಾಕಿದೀನಿ ಅಷ್ಟೇ. ಒಂದು ಭಾವನಾತ್ಮಕ ಸಿನಿಮಾ ಇದು. ಅಷ್ಟೊಂದು ಹಾಕಿದೀವಿ, ಒಂದ್ ಫೀಲ್ ಇದೆ. ನಿಜ, ಈ ತರ ಸಿನಿಮಾಗಳು ಗ್ರಾಮೀಣ ಪ್ರದೇಶಕ್ಕೆ ಅಷ್ಟೇ ಅಲ್ಲ, ಸಿಟಿಲಿ ಇರತಕ್ಕಂಥವ್ರಿಗೂ ಕನೆಕ್ಟ್ ಆಗ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅಲ್ಲಿ ಈಗ ಹಳ್ಳಿ ಬಿಟ್ಟು ಸಿಟಿ ಹುಟ್ಟಿಲ್ವಲ್ಲ. ಅಲ್ಲ, ಸಿಟಿಗಿರೋದು ಹಳ್ಳಿ ಜನ ಅಲ್ಲ, ಅದಕ್ಕೆ ಹಳ್ಳಿಯಿಂದಾನೇ ಬಂದಿರೋದು. ಹಳ್ಳಿಯಿಂದ ಸಿಟಿ ಹುಟ್ಟಿಲ್ವಲ್ಲ, ಅಲ್ಲಿರೋರು ಇಲ್ಲಿ ಬಂದು ಸೇರ್ಕೊಂಡ್ರೆ ಈ ಸಿಟಿಲಿ ಇರ್ಬೋದು. ತಾತ ಅಜ್ಜಿ ಮಮ್ಮ ಎಲ್ಲ ಇಲ್ಲೇ ಇರ್ತಾರಲ್ಲ. ಈ ತರದವೆಲ್ಲ ಮಾಡಿರೋದ್ರಿಂದ ಇದು ಒಂದ್ ರೀತಿ ನಿಜವಲ್ಲ ಜನರ ಮನಸ್ಸಿಗೆ ನಾಟುತ್ತೆ ಅನ್ನೋದೊಂದು, ತಟ್ಟುತ್ತೆ, ಅದು ಮೆಚ್ಕೋತಾರೆ. ಒಂದು ಹೌದಪ್ಪ, ಒಂದು ಆಶ್ರಮ ಅಷ್ಟೇ. ಓಕೆ ಸರ್, ರಂಗಣ್ಣ ರಘು ಪ್ರಕಾರ ಕನ್ನಡ ಚಿತ್ರರಂಗ ಈಗ ಯಾವ ಸ್ಥಿತಿಯಲ್ಲಿದೆ? ಏನು ಸ್ಥಿತಿ ಪರ್ಸೆಂಟೇಜ್ ಹೇಳ್ಬೇಕಾ? ಏನ್ ಕತೆ ಹೆಂಗ್ ಸ್ಥಿತಿ ಅಂತಂದ್ರೆ, ವ್ಯಾಪಾರ ವಹಿವಾಟು ಆಗಿರ್ಬೋದು, ಸಿನಿಮಾ ಅಲ್ಲ, ನಿಮ್ಗೆ OTT ಪ್ರಾಬ್ಲಮ್ ಆಗಿದೆ. ನಿಮ್ಗೆ ಎಲ್ಲಾ ಹೊಸ ತಂತ್ರಜ್ಞಾನ ಬಂದ್ರೆ ನಮ್ಗೆ ಯಾವ್ದು ಪ್ಲಸ್ ಆಗ್ಲಿಲ್ಲ. ಮಾಲ್ ಬಂತು, ಮಾರ್ನಿಂಗ್ ಶೋ, ಲಾಸ್ಟ್ ಲೇಟ್ ನೈಟ್, ಕರೆಕ್ಟ್, ಸಲೀಸಾಗಿ ಸ್ಟಾರ್ ಸಿನಿಮಾಗಳು ಕೊಡ್ತಾರೆ ಅನ್ಬೋದು. ಸಲೀಸ ಹೊಸ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಅದಕ್ಕೊಂದು ಆಗ್ಲೇ ಇಲ್ಲ. ಮಾಲ್ ನಮ್ಗೆ ಇದಾಗ್ಲಿಲ್ಲ. OTT ಬಂತು, ತಗೋತಾರೆ ಅಂತೆ, ತಮಿಳು ತೆಲುಗು ಎಲ್ಲ ತಗೋತಾರೆ, ಕನ್ನಡ ತಗೊಳಲ್ಲ. ಯಾಕೆ ಬೇರೆ ಭಾಷೆ ಕೆಟ್ಟ ಸಿನಿಮಾಗಳಿಲ್ವಾ? ಇದಾವಲ್ರಿ. ಹೌದು, ಕೆಟ್ಟ ಸಿನಿಮಾ ಮಾಡಕ್ಕೆ ನಾವೇನ್ ರೈಟ್ ತಗೊಂಡಿದ್ವಿ? ನಾವೊಬ್ಬರೇ ಮಾಡ್ತೀವಿ ಕೆಟ್ಟ ಸಿನಿಮಾ. ನಮ್ಮಲ್ಲೂ ಒಳ್ಳೆ ಸಿನಿಮಾ ಮಾಡಿದ್ವಿ, ಅವರು ಕೆಟ್ಟ ಸಿನಿಮಾ ಮಾಡಿದ್ದಾರೆ. ಹಂಗಾರೆ ಯಾಕೆ ತಗೋತಿಲ್ಲ ಟಿವಿ ಅವರು? ಅದು ಅವರು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಅದೇ ನೀವ್ ಯಾರಿಗೋಸ್ಕರ ಮಾಡ್ಬೇಕು? ಈಗ ಅದೊಂದು ಸಿನಿಮಾ ಮಾಡ್ತೀರಂತಂದ್ರೆ ಜನ ನಂಬಿ ಮಾಡ್ತಾ ಇದೀರ. ನಮ್ಗೆ ಮತ್ತೆ ಇನ್ಯಾರು ಜನನೇ ಬರ್ಲಿಲ್ಲ ಅಂದ್ರೆ ಹೆಂಗೆ? ಅಲ್ಲ, ನಾನು ಅದಕ್ಕೆ ಹೇಳ್ತೀವಿ, ಕೊನೆ ಯಾರನ್ನ ಮಾಡ್ಬೇಕು? ಅವ್ರು ಯಾರು ಬಿಟ್ಟರು ಕೊನೆಗೆ ಉಳಿಸಿದ್ಯಾರು ಇಂಡಸ್ಟ್ರಿನ? ಜನ ಅಲ್ವಲ್ಲ. ಮತ್ತೆ ಅವರೇ ನಂಬ್ಕೊಂಡ್ ಮಾಡ್ತಿದೀವಲ್ಲ ನಾವು. ಟಗರ್ಪಲ್ಲಿ ಹಂಗೆ ಬಂದ್ವಲ್ಲ, ಜನರ ಮೂಲಕನೇ ಸಾಬೀತಾಯ್ತು. ಅದೇ ಹಂಗೆ ಬರ್ಬೇಕಲ್ವಾ ನಿಮ್ಗೆ? ಕೊನೆಗೆ ಅವ್ರು ನಮ್ಮನ್ನ ಕೈ ಬಿಡಲ್ಲ. ಇವತ್ತು ಸಿನಿಮಾ ರಂಗ ಮೊಬೈಲಿಗೆ ಬಂದ್ಬಿಡ್ತಲ್ಲ. ಅಲ್ಲ, ಮೊಬೈಲಿಗೆ ಬಂದಿದೆ, ಅಲ್ಲಿ ನೋಡ್ಕೊತಾನೆ ಇಲ್ಲ ಅಂತ ಹೇಳಲ್ಲ. ನಿಮ್ಗೊಂದು ನಿಜವಾದ ಫೀಲ್ ಬೇಕು. ನಾಟಕದ ಹೌದಪ್ಪ, ನಂಗೆ ಸಿನಿಮಾ ಫೀಲ್ ಬೇಕು ಅಂದ್ರೆ ಥಿಯೇಟರ್ಗೆ ಬರ್ತಾನೆ ಅವನು, ಅಲ್ಲಿ ನೋಡ್ತಾನಲ್ಲ ಅಷ್ಟೇ. ಅದಕ್ಕೆ ಈಗ ಯಾವ್ದೋ ಭಾಷೆ ಸಿನಿಮಾ ನೋಡ್ತಾನ ಅವನು ಅಂತಂದ್ರೆ ಅದಕ್ಕೆ ಗೊತ್ತಿಲ್ಲ ಅದ್ ಯಾಕೆ ನೋಡ್ತಾನೆ ಅಂದ್ಬಿಟ್ಟು. ಅವ್ರು ಮಾರ್ಕೆಟಿಂಗ್ ನಮ್ಮವ್ರದ್ದು ಎಲ್ಲೋ ನಾವು ಅದನ್ನ ಜನಕ್ಕೆ ತಲುಪಿಸೋದ್ರಲ್ಲಿ ನಾವು ವೀಕ್ ಆಗ್ತಿದೀವಿ. ನಾವು ಅದು ಗೊತ್ತಿಲ್ಲ ಏನಾಗ್ತಿದೆ ಅಂದ್ಬಿಟ್ಟು. ನಮ್ದು ಇದು ಕನ್ನಡದ ದ್ರೋಹ ಆಗ್ತಿದೆ. ಈ ಚಿತ್ರರಂಗದ ಮಾತೃ ಸಂಸ್ಥೆಯನ್ನು ಮಾಡ್ತಾ ಇಲ್ವಲ್ಲ, ಯಾಕೆ? ಅದು ಗೊತ್ತಿಲ್ಲಪ್ಪ, ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಅಷ್ಟು ದೊಡ್ಡನಲ್ಲ ಅವಾಗ ಯಾವ್ದು ಮಾತಾಡಿ ಅಂದ್ಬಿಟ್ಟು. ಎಲ್ಲರಿಂದ ಕಲಾವಿದ ಸರ್, ನಾನು ಕಲಾವಿದಂಗ ನಾನು ಕೆಲಸ ಮಾಡ್ಬೋದು ಚೆನ್ನಾಗಿ ಅಷ್ಟೇ. ಮಿಕ್ಕಿದ್ದ ಅವ್ರವ್ರ ಜವಾಬ್ದಾರಿಗಳಲ್ವಾ ಕೆಲಸ ಮಾಡೋದು. ಅದನ್ನ ಮಾಡ್ಬೇಕು ಅದನ್ನಷ್ಟೇ. ಈಗ ಸರ್ಕಾರ ಇದೆ, ಸಂಸ್ಥೆಗಳಿದಾವೆ ನಮ್ಮಲ್ಲಿ ಸಾಕಷ್ಟು. ಹೋಗಿ ಅದ್ ಏನೋ ಮಾತಾಡ್ಬೇಕು, ಏನೋ ಮಾಡ್ಬೇಕು. ವರ್ಷಕ್ಕೆ 200+ 250 ಸಿನಿಮಾ ರಿಲೀಸ್ ಆಗ್ತದೆ, ಸಾವಿರಾರು ಕೋಟಿ ವಹಿವಾಟು ಆಗ್ತಾ ಇದೆ. ಯಾಕೆ ಇನಿಷಿಯೇಟಿವ್ ತಗೊಂತಿಲ್ಲ? ನೀವ್ ಹೇಳ್ದಂಗೆ ಥಿಯೇಟರ್ ಸಮಸ್ಯೆ ಸಾಕಷ್ಟಿದೆ. ಹೌದು, ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನಾನು ಆ ವಿಚಾರಕ್ಕೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಅದನ್ನ ಉಳಿಸ್ಕೋದ್ ನಮ್ಮವ್ರ ಕಣ. ಇದು ಕನ್ನಡ ಸಿನಿಮಾ, ಕನ್ನಡ ನಾಟಕ, ಕನ್ನಡ ಚಿತ್ರಕಲೆ, ಕನ್ನಡ ಶಿಲ್ಪಕಲೆ, ಎಲ್ಲರೂ ನಮ್ದಿದು, ಇದು ಉಳಿಬೇಕು ಅನ್ನೋದಾದ್ರೆ ಈ ತರ ಸಿನಿಮಾಗಳ ತೆರಿಗೆ ವಿನಾಯಿತಿ, ಅದು ಟ್ಯಾಕ್ಸ್ ಗೀಕ್ಸ್ ಏನ್ ಮಾಡ್ತಾರ ಅದು ಮಾಡ್ಕೊಂಡು ನನ್ಗೆ ಇದು ಮಾಡ್ತಿಲ್ಲ. ನಮ್ಗೆ ಇವಾಗ ಸಿಂಗಲ್ ಥಿಯೇಟರ್ ಹೋಯ್ತು. ಅಲ್ಲ, ಕರೋನಾ ಆದ್ಮೇಲೆ ಮುಚ್ಚಿಬಿಟ್ಟಿದ್ದಾರೆ, ಎಷ್ಟೋ ಥಿಯೇಟರ್ ಮುಚ್ಚಿದ್ದಾರೆ, ಕಾಂಪ್ಲೆಕ್ಸ್ ಆಗ್ತಾ ಇದೆ. ಅವ್ರಿಗೆ ರೆಂಟ್ ಬರಲ್ಲ ಅಂತ ಹೇಳ್ತಾರೆ. ಇದು ಯಾರನ್ನ ದೂಷಿಸ್ತೀರಾ? ಒಳ್ಳೆ ಸಿನಿಮಾ ಮಾಡ್ಬೇಕು, ಅದು ಒಂದೇ ಉದಾಹರಣೆ. ಮತ್ ಜನ ನೋಡ್ಬೇಕು, ಆ ಪ್ರಯತ್ನ ಮಾಡ್ತಿದ್ವಿ. ಒಳ್ಳೆ ಸಿನಿಮಾ ಸೂತ್ರ ನಂಗೆ ಗೊತ್ಬಿಟ್ರೆ ಬರೀ ಅದನ್ನೇ ಮಾಡಿ ಗೆದ್ಬಿಡ್ತೀನಿ ಪ್ರತಿ ಸರ್ತಿ. ಯಾರಿಗ್ ಗೊತ್ತು ಒಳ್ಳೆ ಸೂತ್ರ ಸಿನಿಮಾ? ಓಕೆ ಸರ್, ಕಲಾವಿದರ ಸಂಘ ಏನ್ ಮಾಡ್ತಾ ಇದೆ? ಕಲಾವಿದರೆಲ್ಲ ಒಗ್ಗಟ್ಟಾಗಿದಾರ? ದೊಡ್ಡವರಿದ್ದಾರೆ, ಕೇಳಿ ಅವ್ರು.
ಹಾ. ದೊಡ್ಡವ್ರು ಇದಾರೆ ಅವರೆಲ್ಲರನ್ನು ಕೇಳಿ ಹಿಂದೆ ಚೆನ್ನಾಗಿತ್ತಲ್ಲ. ಅಲ್ಲಿ ಇತ್ತು ಕರೆಕ್ಟ್. ಏನಾದ್ರು ದೊಡ್ಡವ್ರು ಇದ್ದಾರೆ ಅವ್ರನ್ನ ಕೇಳಿ, ಅವ್ರನ್ನ ಕೇಳ್ಬೇಕು. ನಾನ್ ತುಂಬಾ ಚಿಕ್ಕವನು. ನನ್ 30 ವರ್ಷ ಆಗಿರ್ಬೋದು, ಇಲ್ಲ 50 ವರ್ಷ ಆಗಿರೋರು ಇದ್ದಾರೆ, 60 ವರ್ಷ ಆಗಿರೋರು ಇದ್ದಾರೆ. ಅವ್ರು ಮಾತಾಡ್ಬೇಕು. ಎಲ್ಲ ನಾಯಕ ನಟರು ಇದ್ದಾರೆ, ಅವ್ರು ಮಾತಾಡ್ಬೇಕು. ನಾನು ತುಂಬಾ ಚಿಕ್ಕವನು. ಅದೇ ಆಕ್ಟಿವ್ ಆಗ್ಬೇಕು. ಯಾರಾದ್ರೂ ಸರಿ ಬರ್ಬೇಕು ಮುಂದೆ, ಯಾರಾದ್ರೂ ಸರಿ ಅಧ್ಯಕ್ಷರಾಗಿ ಮಾಡಿ ಎಲ್ಲಾನು ಸೇರೋ ಆತರ ಬಂದ್ರೆ ಈ ತರ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಸಿಗಲ್ಲ. ಹೌದು, ನಮ್ಗೆ ಯಾವ್ದಕ್ ಬೇಕಾದ್ರೆ ಹೋರಾಟ ಮಾಡ್ಬೋದಲ್ಲ. ಅದೇ ಎಷ್ಟು ನಮ್ಗೆ ಚೇಂಬರ್ ಇದೆ, ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಕಲಾವಿದರ ಸಂಘ ಇದೆ, ಮೇಕಪ್ ನೋರ್ದಿದೆ. ಖಂಡಿತ ಎಲ್ಲ ಒಗ್ಗಟ್ಟಾದ್ರೆ ಈ ತರದ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಮ್ಯಾನೇಜರ್ ಸಂಘ ಇದೆ, ಎಲ್ಲಾರ್ದು ಸಂಘ ಇದೆ. ಬರ್ಬೇಕಷ್ಟೇ, ಬರ್ಬೇಕು. ನೀವ್ ಹೇಳ್ದಂಗೆ ಅವ್ರವ್ರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ. ಎಲ್ಲ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಈ ತರದೊಂದು ಈ ಎಲ್ಲರಿಗೂ ನಮ್ದು ಇದು ಸಿನಿಮಾ ಉಳಿಬೇಕು ಅಂದ್ರೆ ಎಲ್ಲರೂ ಅದಕ್ಕೊಂದು ಹೋರಾಟದ ಮನ ಹೋಗ್ಬೇಕಾಗುತ್ತೆ. ಅದಕ್ಕೆ ಹೋರಾಟ ಮಾಡಬೇಕು. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ನಮ್ಗಿದ್ದಾರೆ. ನಮ್ಗೆ ಸಿದ್ದರಾಮಯ್ಯ ಅವರೇ ನಮ್ಗೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಿಜವಾಗ್ಲೂ ಸಾಂಸ್ಕೃತಿಕ ಪ್ರಜ್ಞೆ ಚೆನ್ನಾಗಿದೆ, ಶೈಕ್ಷಣಿಕವಾದ ಪ್ರಜ್ಞೆ ಚೆನ್ನಾಗಿದೆ. ನಿಜವಾಗ್ಲೂ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಈಗ ನಮ್ಗೇನು ಏನ್ ಸಮಸ್ಯೆ ಇದೆಯೋ ಅದನ್ನ ಹೇಳಿದ್ರೆ ನಿಜವಾಗ್ಲೂ ಅವ್ರ ಹತ್ರ ಹೋಗ್ಬೇಕಲ್ಲ. ಸರಿ, ಈಗೆಲ್ಲ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸಿನಿಮಾಗಳು ಏನ್ ಹೇಳ್ತೀರಿ? ಪ್ಯಾನ್ ಇಂಡಿಯಾ ಸಿನಿಮಾ ನಿಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಅಂದ್ರೆ ಏನು? ಪರಭಾಷೆ ನಟರು ಬಂದ ತಕ್ಷಣ ಪ್ಯಾನ್ ಇಂಡಿಯಾ ಆಗುತ್ತಾ, ಅಥವಾ ಎಲ್ಲಾ ಭಾಷಿಗರು ನಮ್ ಕನ್ನಡ ಸಿನಿಮಾ ನೋಡಿದ್ರೆ ಪ್ಯಾನ್ ಇಂಡಿಯಾ ಆಗುತ್ತಾ? ಆದ್ರೆ ನಮ್ ಕನ್ನಡಿಗರು ಕನ್ನಡ ಸಿನಿಮಾ ನೋಡಿದ್ರೆ ಪ್ಯಾನ್ ಇಂಡಿಯಾ ಆಗುತ್ತೆ ಅಷ್ಟೇ. ಕರ್ನಾಟಕ ಕನ್ನಡದಲ್ಲಿ ಇರೋದ್ರಿಂದ, ಇಂಡಿಯಾದಲ್ಲಿ ಇರೋದ್ರಿಂದ ಅದಾಗುತ್ತೆ. ನನ್ಗೇನ್ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಯಾರೋ ಒಬ್ಬಿಬ್ರು ಹೋಗ್ತಾರೆ, ಪ್ರಧಾನ ಮಂತ್ರಿ ಒಬ್ಬರೇ ಆಗೋದು ನಮ್ಗೆ ಅಲ್ವಾ? ಯಾರೋ ಆ ಯೋಗ ಇರೋರು ಯಾರೋ ಒಬ್ರು ಹೋಗ್ತಾರೆ. ಈಗ ಒಬ್ಬೊಬ್ರು ಹೋಗ್ತಾರೆ. ಈಗ ಎಷ್ಟು ಹೋದ್ರಪ್ಪ, ಸಂತೋಷ. ವರ್ಲ್ಡ್ ಮಾರ್ಕೆಟ್ ಹೋದ್ರು ಸಂತೋಷ. ಕನ್ನಡಿಗರು ಹೆಮ್ಮೆ ಅಷ್ಟೇ. ಕನ್ನಡಿಗರು ಹೋದ್ರು. ಎಲ್ರು ಹೋಗಕ್ಕಾಗಲ್ಲ. ಅದನ್ನ ಇಲ್ಲಿ ಕೆಲಸ ಮಾಡ್ಬೇಕಲ್ಲ. ಇಲ್ಲಿ ಮನೆ ಖಾಲಿ ಆಗುತ್ತಾ? ಎಲ್ಲರೂ ಅಲ್ಲಿಗೆ ಹೋಗೋಣ ಬಂದು ಇಲ್ವಲ್ಲ. ಇಲ್ಲೊಂದ್ ಮನೆ ಇದಾರೆ. ಇಲ್ಲಿ ಈ ಕನ್ನಡಿಗರಿಗೆ ಕಣ್ಣಿಲ್ವಾ, ಕಿವಿ ಇಲ್ವಾ? ಇಲ್ಲಿ ಮೆಚ್ಚೆ ತಾನೆ ನಿಮ್ಮನ್ನ ಕಳ್ಸಿದ್ದಲ್ಗೆ. ರಾಜ್ಕುಮಾರ್ ವಿಷ್ಣುವರ್ಧನ್ ಯಾಕೆ ಮಾಡ್ಕೊಂಡ್ ಬಂದ್ರಿ ಇದನ್ನ? ಇಲ್ಲೊಂದು ಹೃದಯ ಇದೆಯಲ್ಲಪ್ಪ, ಇದು ಮಿಡಿಯುತ್ತಲ್ಲಪ್ಪ. ನಾವ್ ಇಲ್ಲಿ ಕೆಲಸ ಅವ್ರಿಗೆ ಜಗತ್ನಲ್ಲಿ ಎಲ್ಲ ಯಾವ ಪ್ರೇಕ್ಷಕನ್ ಪ್ಯಾನ್ ಇಂಡಿಯಾದವ್ರಿಗೆ 4 ಕಣ್ಣು 4 ಕಿವಿ ಇರಲ್ಲ. ಅವನು 2 ಕಣ್ಣು 2 ಕಿವಿ. 100 ರೂಪಾಯಿ ಅವನು ಕೊಡೋ ಸಿನಿಮಾಗೆ ರೇಟ್ ಆಫ್ ಅಡ್ಮಿಷನ್ ಅಷ್ಟೇ ಅಲ್ವಾ? ನಾವು ಅಷ್ಟೇ. ಇದು ಸತ್ಯವಾದ ಕಣ್ಣು, ಸತ್ಯವಾದ ಕಿವಿ ಕನ್ನಡಿಗಂದು ಹೃದಯ. 80 ವರ್ಷ ಚಿತ್ರರಂಗ ಬೆಳೆಸಿದ್ದಾರೆ. ಮಾಡ್ತೀನಿ. ಕಣ್ಣು ಕಿವಿ ಇದೆಯಲ್ಲ, ಇವರೇ ನೋಡ್ಲಿ, ಇವರೇ ಕೇಳಲಿ. ಅಲ್ಲಿ ಯಾರೋ ಹೋಗ್ಲಿ ಬಿಡಿದು. ಒಳ್ಳೆ ಸಿನಿಮಾ ಇದ್ರೆ ಎಲ್ಲರೂ ನೋಡ್ತಾರೆ. ಅದು ಹೋಗಿದ್ರೆ ಅಲ್ಲಿ ಯಾರೋ ಹೋಗ್ತಾರೆ, ಹೋಗ್ಲಿ ಬಿಡಿ. ಈಗ ಕಾಂತಾರ ಹೋಯ್ತು, ಒಳ್ಳೆ ಸಂತೋಷ. ಯಾರೋ ಒಬ್ಬಿಬ್ರಂಗ್ ಹೋಗ್ತಾರೆ, ಎಲ್ರು ಹೋಗಕ್ಕಾಗಲ್ಲ. ಇಲ್ಲಿದಾರಲ್ರಿ, ಇಲ್ಲಿ ಭೂಮಿ ಇದೆ, ಇಲ್ಲಿ ಬಿತ್ತನೆ ಮಾಡ್ರೆ ಬರುತ್ತಲ್ಲ. ಇಲ್ಲಿ ಭೂಮಿ ಇದೆ, ಬಿತ್ತನೆ ಮಾಡಿ ಯಾಕೆ ಇಲ್ಲಿ ಪ್ಯಾನ್ ಇಂಡಿಯಾ ಅಂತ ಬೋರ್ಡ್ ಹಾಕ್ಬಿಟ್ಟು ಬಿತ್ತನೆ ಮಾಡ್ಲಾ? ಅಥವಾ ಅಲ್ಲಿ ಗುಜರಾತ್ ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಹಾಕ್ಲಾ? ನೀವು ಇಲ್ಲಿ ಬಿತ್ತನೆ ಮಾಡಿ ಬೇಕಾದ್ರೆ ನಿಮ್ಮ ಇದನ್ನ ಅಲ್ಲಿ ಕಳಿಸ್ರಿ. ಅಲ್ಲ ಸರ್, ಹೋಗ್ತಾವ ಸರ್. ಯಾವ್ದೋ ಲಾರಿ ಲೋಡಲ್ಲಿ 1, 2, 3 ಹೋಗ್ತಾವ. ಎಲ್ಲ ಹೋಗಿ ಗುಜರಾತ್ಗೆ ನಮ್ಮ ಎಳ್ನೀರು ಇವಾಗ ಬಾಂಬೆಗೆ ಹೋಗುತ್ತೆ. ಹಂಗ ತೆಂಗಿನ ಮರ ಕಡಿಸ್ಬಿಟ್ಟು ಅಲ್ಲಿ ಕಳ್ಸಕ್ ಆಗ್ತದ? ಇಲ್ವಲ್ಲ. ಹೋಗ್ತದೆ. ಇನ್ನು ತೆಂಗಿನಕಾಯಿ ಬಿಟ್ರೆ ಮಿಕ್ಕಿದ್ದೆಲ್ಲ ಇದಾವಲ್ಲ. ಇಲ್ಲಿ ಭತ್ತ, ರಾಗಿ ಎಲ್ಲ ಬೆಳಿಬೋದಲ್ಲ. ಇಲ್ಲಿ ಮಾಡೋಣ ಅದನ್ನ. ಓಕೆ ಸರ್, ಅಪ್ಪು ಸರ್ ಜೊತೆ ಒಂದಿಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದ್ರು. ನಿಮ್ಮ ಅಪ್ಪು ಸರ್ ಅವರ ಬಾಂಧವ್ಯ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀವಿ? ನಾನೊಬ್ಬನೇ ಇಲ್ಲ, ಇಡೀ ಕರ್ನಾಟಕ ಮಿಸ್ ಮಾಡ್ಕೊಳ್ತಾರೆ. ವೈಯಕ್ತಿಕವಾಗಿ ನೀವು ತುಂಬಾ ಆತ್ಮೀಯರಾಗಿದ್ರಿ. ಎಲ್ಲರೂ ಇದ್ವಿ. ಅವ್ರ ಮನೆಯವ್ರು ಮಿಸ್ ಮಾಡ್ಕೊಳ್ತಾರೆ. ಜೊತೆಗೆ ಹುಟ್ಟಿದವರು ಶಿವಣ್ಣ, ರಾಘಣ್ಣ, ಜೊತೆಗೆ ಬದುಕಿದವರು ಅಶ್ವಿನಿ ಮೇಡಮ್ ಅವ್ರ ಮಕ್ಕಳೆಲ್ಲಾನು. ಈಗ ಅವರು ವಿನಯ್ ಮತ್ತು ಯುವರಾಜ್ ಕುಮಾರ್ ಅವರೆಲ್ಲ ಚಿಕ್ಕಂದಿಂದ ನೋಡ್ಕೊಂಡ್ ಬಂದಿರೋರು. ಚಿಕ್ಕಪ್ಪ ಅಂತ. ಅವ್ರ ದುಃಖಕ್ಕಿಂತ ನಮ್ ದುಃಖನ ನಾವು ಜೊತೆ ಕೆಲಸ ಮಾಡಿದೀವಿ. ಬಹಳ ಒಳ್ಳೆ ನೆನಪು ಕೊಟ್ಟಿದ್ದಾರೆ. ಅದು ಯಾವತ್ತೂ ಮರೆಯಕ್ಕಾಗಲ್ಲ ಆ ಥರದ ನೆನಪು. ಈ ಮೋಸ್ಟ್ಲಿ 6 ಕೋಟಿ ಜನಸಂಖ್ಯೆ ಸುಮಾರು 1.5 ಕೋಟಿ 2 ಕೋಟಿ ಜನರನ್ನ ಮೀಟ್ ಮಾಡಿದ್ದಾರೆ, ಕೈ ಕೊಟ್ಟಿದ್ದಾರೆ, ಮಾತಾಡ್ಸಿದ್ದಾರೆ, ತಪ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಆಸೆ ಐತಿ ಇಡೀ ಕರ್ನಾಟಕದ ಎಲ್ಲರನ್ನು ಮೀಟ್ ಮಾಡ್ಬೇಕು, ಎಲ್ಲ ಸ್ಥಳಗಳಿಗೆ ಹೋಗ್ಬೇಕು ಅನ್ನೋದು. ಹೋಗ್ತಿದ್ರೇನು ಹಂಗಾಗಿ. ಓಕೆ ಸರ್, ಇದುವರೆಗೂ ರಂಗಸಮುದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರಿ. ಒಂದಿಷ್ಟು ಸಿನಿಮಾ ವಿಚಾರಗಳು ಮಾತಾಡಿದ್ರಿ, ಸಿನಿಮಾ ರಂಗದ ಬಗ್ಗೆ ಮಾತಾಡಿದ್ರಿ. ಮುಂದಿನ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಹೇಳಿದ್ನಲ್ಲ ನಿಮ್ಗೆ, ಶಾಕಾರಿ ಬರ್ತಾ ಇದೆ, ಅಜ್ಞಾತವಾಸಿ ಬರ್ಬೇಕು, ಪೌಡರ್ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಿದೆ, ಗಣೇಶ್ ಅವ್ರದ್ದು ಕೃಷ್ಣಂ ಪ್ರಣಯ ಸಖಿ, ದುನಿಯಾ ವಿಜಯ್ ಅವ್ರದ್ದು ಭೀಮಾ, ಅವೆಲ್ಲ ಬರ್ಬೇಕು. ಸಾಲು ಸಿನಿಮಾಗಳಿದೆ, ಬರ್ಬೇಕು. ರಿಲೀಸ್ ಆಗಿದೆ. ಶೂಟಿಂಗ್ ನಡೀತಿರೋದು ಪೌಡರ್ ನಮ್ ಜನಾರ್ದನ್ ಚಿಕ್ಕಣ್ಣ ಅವ್ರದ್ದು. ರೋಸಿ ಅಂತ ನಮ್ಮ ಶೂನ್ಯ ಅವರು ಅವ್ರು ಮಾಡ್ತಿದ್ದಾರೆ.
ಪ್ರಜ್ವಲ್ ದೇವರಾಜ್ ಅವ್ರದ್ದು ಚೀತಾ ಅಂದ್ಬಿಟ್ಟು ಒಂದು ಚೀತಾ. ಸಿನಿಮಾ. ಚೀತಾ ಅಂದ್ಬಿಟ್ಟು ಅದ್ ನಡೀತಾ ಇದೆ. ಸನ್ ಆಫ್ ಮುತ್ತಣ್ಣ ಅಂತ ಪ್ರಣವ್ ದೇವರಾಜ್ದು, ವಾವ್. ಹೌದು ನಮ್ಮ ಶ್ರೀಕಾಂತ್ ಡೈರೆಕ್ಟರ್, ಹರಿ ಅವರು ಪ್ರೊಡ್ಯೂಸರ್. ಇದೆಲ್ಲ ಕೆಲಸ ನಡೀತಾ ಇದೆ. ಸರ್, ಸಿನಿಮಾ ಮತ್ತು ರಂಗಭೂಮಿ ಇದರ ನಡುವೆ ನಿಮ್ಮ ನೆಂಟು ಈಗ ಹೇಗಿದೆ ಸರ್? ಹೋಗ್ತಾ ಇರ್ತೀರಾ, ಸಿನಿಮಾ ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ? ನಾನು ಸಿನಿಮಾದೇ ಈಗ ಅದಕ್ಕೆ ನಾನು ಪ್ರತ್ಯಕ್ಷ ಸಿನಿಮಾಗೆ, ಪರೋಕ್ಷ ರಂಗಭೂಮಿಗೆ. ರಂಗಭೂಮಿ ಯಾಕೆಂದ್ರೆ ನಮ್ಮ ಸಂಚಾರಿ ಥಿಯೇಟರ್ ಇರೋದ್ರಿಂದ, ಮೇಡಮ್ ಸಂಚಾರಿ ಥಿಯೇಟರ್ ಅಲ್ಲಿ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತವೆ. ನಡೀತಾ ಇರ್ತದೆ. ನನ್ನ ಮಗಳು ಇವಾಗ ನಲಿಮನ್ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡಿದ್ದಾಳೆ. ಓ. ಅದು ರಂಗಭೂಮಿ ಪ್ಲಸ್ ಸೈಕಾಲಜಿ ಅದ್ರ ಮಾಡ್ಕೊಂಡು ಮಕ್ಕಳ ಜೊತೆ ಕೆಲಸ ಇಡೀ ಮಾಡ್ತಿದ್ದಾಳೆ. ಕುಟುಂಬನೇ ಕಲೆ. ಹೌದು, ಮಾಡ್ತೀವಿ. ಅವಳಿಗೆ ಅದನ್ನ ನಾನು ಇಷ್ಟ ಅದ್ ಮಾಡ್ತೀನಿ ಅಂತಂದು ಮಾಡಮ್ಮ ಅಂತ ಹೇಳಿದ್ವಿ. ಅದು ಬಿಟ್ಟರೆ ಅವಳು ಸಂಚಾರಿಯಲ್ಲೂ ಕೆಲಸ ಆಕ್ಟ್ ಮಾಡ್ತಾಳೆ, ಡೈರೆಕ್ಟ್ ಮಾಡ್ತಾಳೆ. ಓಕೆ. ಅದಲ್ಲದೆ ಮಕ್ಕಳಿಗೆ ಒಂದು ಬಾಲರಂಗ ಅಂತ, ಶಿಶುರಂಗ, ಆದಿರಂಗ ಅಂತ. ಆದಿರಂಗ ದೊಡ್ಡವ್ರಿಗೆ, ದೊಡ್ಡವರು ಅದು ವರ್ಷದಲ್ಲಿ 6 ತಿಂಗಳು ಅದು ವರ್ಕ್ಶಾಪ್ ಇರುತ್ತೆ. ವರ್ಕ್ಶಾಪ್ ಎವ್ರಿ ಸಾಟರ್ಡೆ ಸಂಡೇ. ಆಮೇಲೆ ಕೊನೆಯ ಮುಗಿಯುವಂಥದ್ದಲ್ಲಿ ಒಂದು ಪ್ರೊಡಕ್ಷನ್ ಮಾಡ್ತೀವಿ. ಆಮೇಲೆ ಪ್ರತಿ ವರ್ಷ ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಆಗುತ್ತೆ ಮಕ್ಕಳಿಗೆ ಅಲ್ಲೇನೆ. ಇಲ್ಲ, ಬೇರೆ ಕಡೆ ಬೇರೆ ಕಡೆ ಚಿಕ್ಕಮಂಗ್ಳೂರ್ ಆಗ್ಬೋದು, ಕರ್ನಾಟಕದ ಯಾವ್ದಾನು ಒಂದು ಒಳ್ಳೆ ಜಾಗ. ಮಕ್ಕಳೆಲ್ಲ ರೆಸಿಡೆನ್ಸ್ 25 ದಿವಸ ಒಂದು ಮಕ್ಕಳಿಗೆ ಅದು 14 ವಯಸ್ಸಿನ ತರಬೇತಿ ಒಳಗೆ. ಶಿಬಿರ ತರ ಮಾಡಿ. ಹೌದೌದು, 7 ರಿಂದ 14 ವಯಸ್ಸು ಮಕ್ಕಳಿಗೆ. 7 ನಾವು ಅರ್ಥ ಆಗ್ಬೇಕಲ್ಲ, ಆ ತರದ ಮಕ್ಕಳು. 8 ವಯಸ್ಸಿಂದ 14 ವಯಸ್ಸು ಮಕ್ಕಳಿಗೆ ಅವರು ಒಂದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಮಾಡ್ತಾರೆ. ಒಂದೇನಪ್ಪಾ ಅಂದ್ರೆ ಆಸೆ, ಒಂದು ಮಕ್ಕಳಿಗೆ ಅದು ಅಭಿರುಚಿ ಬೆಳೆಸ್ಬೇಕು. ಅದು ಚಿತ್ರಕಲೆ ಆಗ್ಬೋದು, ನಾಟಕ, ಹಾಡು, ಕುಣಿತ, ಇವೆಲ್ಲನೂ ಅದಕ್ಕಂದ್ರೆ ಅದು ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಈಗ ಆ ಅಭಿರುಚಿ ತುಂಬಿಟ್ರೆ ಅದು ಕಾಲೇಜ್ವರೆಗೂ ಅದು ಬಿಡಲ್ಲ. ಹುಡುಕ್ ಮಾಡ್ತಾ ಇರ್ತಾರೆ. ಆ ಕೆಲಸ ಎಲ್ಲ ಆಗ್ತಿದೆ. ಅದಕ್ಕೆ ನಾನು ಪ್ರತ್ಯಕ್ಷ ಅಲ್ಲ. ಮಗಳು ನಟನೆ ಮತ್ತು ಡೈರೆಕ್ಷನ್ ಅಂತ ಹೇಳಿದ್ರೆ, ಮುಂದೊಂದ್ ದಿನ ಏನಾದ್ರು ಮಗಳು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಅಪ್ಪನ ಪ್ರತಿಕ್ರಿಯೆ ಹೇಗಿರುತ್ತೆ? ಮಾಡ್ತಾರ? ಇಲ್ಲ, ಅದು ಅವ್ರೇನ್ ಮಾಡ್ತಾರೆ ಈಗ. ಅದಕ್ಕೆ ಅದನ್ನ ಮಾಡ್ತೀನಿ, ನಲಿಮನ ಮಾಡ್ತೀನಿ ಅಂತ ಅಂದ್ಲು. ಮಾಡಮ್ಮ ಅಂತ ಹೇಳಿದೆ ಅಷ್ಟೇ. ನಾಳೆ ಅಪ್ಪ ಆಕ್ಟ್ ಮಾಡ್ಬೇಕು ಅಂತಂದ್ರೆ ಅದು ನನ್ಗೆ ಗೊತ್ತಿಲ್ಲ. ಅದು ಈಗ ಅದನ್ನ ಮಾಡ್ತೀನಿ ಅಂದ್ರೆ ಮಾಡಮ್ಮ ಅಂತ ಹೇಳಿದೀನಿ. ಮುಂದೇನ್ ಕೇಳ್ತಾರ ಗೊತ್ತಿಲ್ಲ. ಇಷ್ಟೊತ್ತು ನಮ್ಗೆ ರಂಗನ್ ರಘು ಅವರು ರಂಗಸಮುದ್ರ ಸಿನಿಮಾ ಬಗ್ಗೆ ಸಾಕಷ್ಟು ಮಾತಾಡಿದ್ರು, ಆ ಪಾತ್ರಗಳ ಬಗ್ಗೆ ಮಾತಾಡಿದ್ರು, ಆಮೇಲೆ ಆ ರಂಗ ಕಲೆಗಳ ಬಗ್ಗೆ ಮಾತಾಡಿದ್ರು. ಸರ್, ನಿಮ್ಮ ಸಿನಿಮಾ ಯಶಸ್ವಿ ಆಗ್ಲಿ, ಮುಂದಿನ ನಿಮ್ಮ ಸಿನಿಮಾಗಳ ಹಾದಿ ಕೂಡ ಯಶಸ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜನವರಿ ರಂಗಸಮುದ್ರ ಬರ್ತಾ ಇದೆ. ನೀವೆಲ್ಲ ನೋಡಿ, ಖುಷಿ ಪಡಿ, ಮೆಚ್ಚುಗೆ ಸೋಸಿ, ಅದು ಮೆಚ್ಚಿ. ನಮಸ್ಕಾರ.